Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed be in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Let's listen to the word of God. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳೋಣ. Please open your Bibles to Ruth chapter 2 verse number 23. ರೂತಳ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ. So Ruth stayed close by the young women of Boaz to glean until the end of barley harvest and wheat harvest, and she dwelt with her mother-in-law. ಅದರಂತೆಯೇ ರೂತಳು ಅತ್ತೆಯ ಮನೆಯಲ್ಲಿದ್ದುಕೊಂಡು ಜವೆಗೋದಿಯ ಮತ್ತು ಗೋದಿಯ ಸುಗ್ಗಿ ತೀರುವವರೆಗೆ ಬೋವಜನ ಹೆಣ್ಣಾಳುಗಳ ಸಂಗಡಲೇ ಹೋಗಿ ಅಕ್ಕಲಾಯುತ್ತಿದ್ದಳು. Praise the Lord. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. I wanted to focus on this one phrase that says until the end of barley and wheat harvest. ಇವತ್ತಿನ ದಿವಸ ನೀವು ಆ ಯಾವ ಫಲದ ಮೇಲೆ ದೃಷ್ಟಿ ಇಡಬೇಕಾದ್ರೆ ಜವೆಗೋದಿಯ ಮತ್ತು ಗೋದಿಯ ಸುಗ್ಗಿ ತೀರುವವರೆಗೆ ಎನ್ನುವ ಪದಗಳ ಮೇಲೆ ನಿಮ್ಮ ಕಣ್ಣಾಯಿಸಿರಿ. Especially until the end. ತೀರುವ ತನಕ, ತೀರುವವರೆಗೆ ಎನ್ನುವಂತ ಶಬ್ದದ ಮೇಲೆ ನಿಮ್ಮ ಕಣ್ಣಾಯಿಸಿರಿ. This talks about this word, this phrase, Ruth's consistency in her work. ಇದು ಯಾವುದರ ಬಗ್ಗೆ ಮಾತನಾಡುತ್ತಿದೆ? ಈ ಪದವು ಯಾವುದರ ಬಗ್ಗೆ ಮಾತನಾಡಿದ ನೋಡುವಾಗ ರೂತಳ ಕೆಲಸದಲ್ಲಿ ಇದ್ದಂತ ಶ್ರದ್ಧೆಯ ಬಗ್ಗೆ ಮಾತನಾಡುತ್ತದೆ. What do you mean by consistency? ಈ ಶ್ರದ್ಧೆ ಅಂದರೆ ಏನು? Consistency means doing any right thing in continuous ways. ಸ್ಥಿರತೆ ಅಂದರೆ ಒಂದು ಕೆಲಸವನ್ನ ಯಾವುದೇ ಕಾರಣಕ್ಕೂ ಬಿಡದೆ ತಪ್ಪಿಸಿಕೊಳ್ಳದೆ ಮಾಡುವಂತದ್ದೇ ಸ್ಥಿರತೆ ಎಂದು ನಾವು ನೋಡ್ತಾ The ಇದ್ದೇವೆ. Bible says ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ. Ruth every day she gleaned in the field. ರೂತಳು ಆಕೆ ಯಾವಾಗಲೂ ಕೂಡ ಬೋವಜನ ಒಂದು ಭೂಮಿಯಲ್ಲಿ ಅಕ್ಕಲಾಯುತ್ತಿದ್ದಳು. Until the harvest was completed, she was doing it inconsistently. ಸುಗ್ಗಿಯು ತೀರುವವರೆಗೆ ಆಕೆ ನಿರಂತರವಾಗಿ ಸ್ಥಿರತೆಯಿಂದ ಆ ಕೆಲಸವನ್ನ ಮಾಡುತ್ತಿದ್ದಳು ಎಂದು ನಾವು ನೋಡ್ತಾ ಇದ್ದೇವೆ. So that it could help her and even support her mother-in-law Naomi. ಯಾಕೆ ಎಂದು ನೋಡುವಾಗ ಆಕೆಗೆ ಸಹಾಯವಾಗುವಂತೆಯೂ ಅದೇ ರೀತಿಯಲ್ಲಿ ಆಕೆ ಅತ್ತೆಗೂ ಕೂಡ ಅದು ಬೆಂಬಲವಾಗಿ ನಿಲ್ಲುವಂತೆಯೂ ಈ ಕೆಲಸವನ್ನ ಆಕೆ ಸ್ಥಿರತೆಯಿಂದ ಶ್ರದ್ಧೆಯಿಂದ ಮಾಡುತ್ತಿದ್ದಳು. Every day going to the field, it's a routine work. ಪ್ರತಿದಿನವೂ ಕೂಡ ಆ ಒಂದು ಜಮೀನಿಗೆ ಹೋಗೋದು ಅದೊಂದು ಆಕೆಯ ದಿನಚರಿಯಾಗಿತ್ತು. But still she was doing it inconsistently. ಆದರೂ ಕೂಡ ಅದನ್ನ ಬಹಳ ಶ್ರದ್ಧೆಯಿಂದ ಸ್ಥಿರತೆಯಿಂದ ಆ ಕೆಲಸವನ್ನ ಮಾಡುತ್ತಿದ್ದಳು. As a student, ನೀವು ಒಂದು ವಿದ್ಯಾರ್ಥಿಯಾಗಿ though going to college is a routine, ಕಾಲೇಜಿಗೆ ಹೋಗುವುದು ಒಂದು ದಿನಚರಿ ಆಗಿದ್ದರೂ ಕೂಡ it's not very exciting. ಬಹಳ ಕುತೂಹಲಕಾರಿಯಾದ ದಿನಾಲು ಸಂತೋಷ ಅಥವಾ ಏನೋ ಒಂದು ಮಾಡೋದಕ್ಕೆ ಹೋಗ್ತಿದ್ದೇನೆ ಅನ್ನುವ ರೀತಿಯಲ್ಲಿ ಇರೋದಿಲ್ಲ. But God says do it every day. ಆದರೂ ಕೂಡ ಅದನ್ನ ಶ್ರದ್ಧೆಯಿಂದ ಸ್ಥಿರತೆಯಿಂದ ಮಾಡಿರಿ ಅನ್ನೋದನ್ನ ದೇವರ ವಾಕ್ಯ ಹೇಳುತ್ತದೆ. ದೇವರು ಹೇಳುತ್ತಿದ್ದಾರೆ, ನಿಮ್ಮ ಒಂದು ಕ್ಲಾಸಸ್ ಗಳನ್ನ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ. Don't give your proxy attendance. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ತಪ್ಪಾದ ಒಂದು ಹಾಜರಾತಿಯನ್ನ ಅಲ್ಲಿ ಬೇರೆಯವರ ಕೈಯಿಂದ ಹಾಕಿಸಬೇಡಿ. Be consistent in your work. ನಿಮ್ಮ ಕೆಲಸದ ವಿಚಾರದಲ್ಲಿ ಶ್ರದ್ಧೆಯನ್ನ ಸ್ಥಿರತೆಯನ್ನ ತೋರಿಸಿರಿ. As an employee, ನೀವು ಒಂದು ಉದ್ಯೋಗಸ್ಥರಾಗಿ going to your work every day, it's a routine work. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಆ ಕೆಲಸದ ಜಾಗಕ್ಕೆ ಹೋಗುವುದು ದಿನಚರಿಯಾಗಿದೆ. But still do it in consistency. ಆದರೆ ಅದನ್ನ ಸ್ಥಿರತೆಯಿಂದ ಶ್ರದ್ಧೆಯಿಂದ ಮಾಡಿರಿ ಅನ್ನೋದನ್ನ ದೇವರ ವಾಕ್ಯ. Have a right attitude of working. ನೀವೊಂದು ಕೆಲಸ ಮಾಡುವ ಜಾಗದಲ್ಲಿ ಒಳ್ಳೆಯ ಸ್ವಭಾವವುಳ್ಳವರಾಗಿರ್ರಿ. As a believer in Christ, ಕ್ರಿಸ್ತನಲ್ಲಿರುವಂತ ವಿಶ್ವಾಸಿಗಳೇ, as a children of God, ದೇವರ ಮಕ್ಕಳಾಗಿ going to church is a routine. ಸಭೆಗೆ ಬರುವುದು ಅದೊಂದು ದಿನಚರಿ ಎಂದು ಅಂದುಕೊಳ್ಳಬಹುದು. As a child of God, ಆದರೆ ದೇವರ ಮಗುವಾಗಿ do it every day with the right heart. ಪ್ರತಿ ದಿನವೂ ಕೂಡ ಪೂರ್ಣ ಹೃದಯದಿಂದ ಸರಿಯಾದ ಹೃದಯದಿಂದ ಮಾಡುವವರಾಗಿರ್ರಿ. Hallelujah. Paying tithes is a commandment of God. ದಶಮ ಭಾಗವನ್ನು ಕೊಡುವುದು ಅದು ದೇವರ ಒಂದು ಆಜ್ಞೆ ಆಗಿದೆ. Some people you do it as a routine. ಕೆಲವರು ಅದನ್ನ ಒಂದು ದಿನಚರಿಯ ರೀತಿಯಲ್ಲಿ ಅಥವಾ ಒಂದು ತಿಂಗಳಿಗೆ ಒಂದು ಸರಿ ಕೊಡುವ ರೀತಿಯಲ್ಲಿ ಮಾಡುತ್ತೀರಿ. God says, ಆದರೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, whenever you are bringing the tithes and offerings, ನೀವು ಯಾವಾಗ ದಶಮ ಭಾಗವನ್ನ ಕಾಣಿಕೆಯನ್ನು ತರುತ್ತೀರೋ do it from your heart, not from your hand. ಅದು ನಿಮ್ಮ ಪೂರ್ಣ ಹೃದಯದಿಂದ ನೀವು ಮಾಡುವವರಾಗಿರಿ, ಕೇವಲ ಹಸ್ತದಿಂದ ಅಥವಾ ಕೈಯಿಂದ ಮಾಡುವವರಾಗಿರದಿರಲಿ. Hallelujah. Because when your work is consistent, ಯಾಕಂದ್ರೆ ನಿಮ್ಮ ಕೆಲಸವು ಯಾವಾಗ ಶ್ರದ್ಧೆಯಿಂದ ಸ್ಥಿರತೆಯಿಂದ ಕೂಡಿರುತ್ತದೋ, it might not look very exciting.
ಅದು ಬಹಳ ಕುತೂಹಲದ ರೀತಿಯಲ್ಲಿ ಆಶ್ಚರ್ಯದ ರೀತಿಯಲ್ಲಿ ಕಾಣದೇ ಇದ್ದರೂ ಕೂಡ your consistency will have a great reward. ನಿಮ್ಮ ಒಂದು ಶ್ರದ್ಧೆಯಿಂದ ಮತ್ತು ಸ್ಥಿರತೆಯಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಒಂದು ದೊಡ್ಡ ಬಹುಮಾನವಿರುತ್ತದೆ. Hallelujah. Just for the normal things. ಇದು ಬಹಳ ಒಂದು ಸಾಮಾನ್ಯ ವಿಚಾರಗಳಾಗಿವೆ. For the normal things. ಸಾಮಾನ್ಯ ವಿಚಾರಗಳಿಗೋಸ್ಕರವಾಗಿ You know, when you do it in consistency, ನೀವು ಸಾಮಾನ್ಯವಾದ ಕಾರ್ಯಗಳೇ ಇರಬಹುದು, ಅದನ್ನು ನೀವು ಶ್ರದ್ಧೆಯಿಂದ ಶ್ರಮೆಯಿಂದ ಮಾಡುವಾಗ you need a great faith. ನಿಮಗೆ ಅದಕ್ಕೆ ಒಂದು ಶ್ರೇಷ್ಠವಾದ ನಂಬಿಕೆ ಅಗತ್ಯವಾಗಿದೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, and Ruth did her former routine work in consistency. ರೂತಳು ಆಕೆ ತನ್ನ ದಿನಚರಿಯಂತೆ ರೀತಿಯಲ್ಲಿ ಇರುವಂತ ಕೆಲಸವನ್ನ ಆಕೆ ಶ್ರಮೆಯಿಂದ ಶ್ರದ್ಧೆಯಿಂದ ಸ್ಥಿರತೆಯಿಂದ ಮಾಡಿದಳೆಂದು ನಾವು And ನೋಡ್ತಾ there's ಇದ್ದೇವೆ. power in consistency. ಈ ಶ್ರದ್ಧೆ ಮತ್ತು ಸ್ಥಿರತೆಯಲ್ಲಿ ಒಂದು ಶಕ್ತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. Praise the Lord. Hallelujah. Number one, ನಾವು ಮೊದಲನೇದಾಗಿ ನೋಡುವಾಗ Ruth had been gleaning in Boaz's field for long enough and consistently enough. ರೂತಳು ಬೋವಜನ ಒಂದು ಭೂಮಿಯಲ್ಲಿ ಆ ನಿರಂತರವಾಗಿ ಸ್ಥಿರತೆ ಉಳ್ಳವರಾಗಿ ಬಹುಕಾಲ ಆಕೆ ಕೆಲಸವನ್ನ ಮಾಡುತ್ತಿದ್ದಳು. Praise the Lord. Hallelujah. Though it was a routine work, ಅದು ಒಂದು ದಿನಚರಿ ಆಗಿದ್ದರೂ ಕೂಡ but she was doing it every day. ಆಕೆ ಪ್ರತಿ ದಿನವೂ ಕೂಡ ಅದನ್ನ ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದಳು. And because of this, ಇದರ ನಿಮಿತ್ತವಾಗಿ because every day she was going, ಪ್ರತಿ ದಿನವೂ ಕೂಡ ಆಕೆ ಆ ಒಂದು ಭೂಮಿಗೆ ಹೋಗುತ್ತಿದ್ದರಿಂದ Ruth became well known by the master. ತನ್ನ ಯಜಮಾನನಾದ ಬೋವಜಳಿಂದ ಬಹಳ ಗುರುತು ಹಿಡಿಯುವಂತ ಒಂದು ಕೆಲಸಗಾರರಾಗಿದ್ದಳು. Because she was going every day. ಯಾಕಂದ್ರೆ ಪ್ರತಿದಿನವೂ ಆಕೆ ಹೋಗುತ್ತಿದ್ದಳು. The reapers also knew the name of Ruth. ಅದೇ ರೀತಿಯಲ್ಲಿ ಜೊತೆಯಲ್ಲಿದ್ದಂತ ಆಳುಗಳು ಕೂಡ ರೂತಳ ಹೆಸರು ಅವರಿಗೆ ಗೊತ್ತಿತ್ತು. She stood out among the big crowd which is working there. ಅಲ್ಲಿ ಕೆಲಸ ಮಾಡುವಂತ ಒಂದು ದೊಡ್ಡ ಗುಂಪಿನಲ್ಲಿ ಆಕೆಯ ಹೆಸರು ಅಥವಾ ಆಕೆ ಎತ್ತರಕ್ಕೆ ನಿಂತಳೆಂದು ನಾವು ನೋಡ್ತಾ ಇದ್ದೇವೆ. Because of her consistency, she became well known. ಆಕೆಯ ಒಂದು ಶ್ರದ್ಧೆಯ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ಆಕೆಯ ವಿಚಾರ ಗೊತ್ತಿತ್ತು. ಎಲ್ಲರೂ ಕೂಡ ಆಕೆಯನ್ನು ಗುರುತು ಹಿಡಿಯುತ್ತಿದ್ದರು. So the Bible says, ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ, at all times do righteous deeds. ಎಲ್ಲಾ ಸಮಯದಲ್ಲೂ ಕೂಡ ನೀತಿವಂತಿಕೆ ಕಾರ್ಯಗಳನ್ನ ಮಾಡಿರಿ ಅನ್ನೋದನ್ನ ದೇವರ ವಾಕ್ಯ ಹೇಳುತ್ತದೆ. Psalms chapter 106 verse number 3. ಕೀರ್ತನೆ 106ನೇ ಅಧ್ಯಾಯ 3ನೇ ವಚನ So the Bible says, ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ, blessed are those who keep justice and he who does righteousness at all times. ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು ನೀತಿಯನ್ನು ಪಾಲಿಸುವವರು ಧನ್ಯರು. Hallelujah. So notice the phrase at all times. ಆ ಒಂದು ಪದವನ್ನು ನೋಡ್ರಿ, ಯಾವಾಗಲೂ ಎಂದು ಕೊಡಲ್ಪಟ್ಟಿದೆ. Not weekly once. ಕೇವಲ ಒಂದು ವಾರದಲ್ಲಿ ಅಲ್ಲ, No, it is not monthly once. ಅಥವಾ ತಿಂಗಳಿಗೊಮ್ಮೆ ಅಲ್ಲ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, whatever you do, ನೀವು ಏನನ್ನೇ ಮಾಡಿದರೂ ಕೂಡ, the good things, ಒಳ್ಳೆ ಕಾರ್ಯಗಳು ಏನನ್ನೇ ಮಾಡಿದರು, do it all the time. ಎಲ್ಲಾ ಸಮಯದಲ್ಲೂ ಕೂಡ ಒಳ್ಳೆ ಕಾರ್ಯವನ್ನು ಮಾಡಿರಿ. Hallelujah. Just consistency brings two kinds of blessings. ನಮಗೆ ಶ್ರಮೆ ಮತ್ತು ಶ್ರದ್ಧೆ ಎರಡು ಆಶೀರ್ವಾದವನ್ನು ನಮಗೆ ಕೊಡುವಂತದ್ದು. The two blessings. ಎರಡು ಆಶೀರ್ವಾದ ನಮಗೆ ತಂದು The ಕೊಡುತ್ತದೆ. first blessing, ಮೊದಲನೇ ಆಶೀರ್ವಾದ, when you do it consistently, ನೀವು ಯಾವಾಗ ಸ್ಥಿರತೆಯಿಂದ ಕೆಲಸ ಮಾಡುತ್ತೀರೋ you will have the blessing of God. ನಿಮಗೆ ದೇವರ ಆಶೀರ್ವಾದ ಇರುತ್ತದೆ. Number two, ಅದೇ ರೀತಿಯಲ್ಲಿ ಎರಡನೇದಾಗಿ, consistency attracts the favor of man. ನಾವು ಸ್ಥಿರತೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯರ ದಯೆಯನ್ನು ಕೂಡ ನಾವು The ಹೊಂದುವವರಾಗಿರುತ್ತೇವೆ. Bible says, ಸತ್ಯವಾದ ಈ ರೀತಿಯಲ್ಲಿ when ಹೇಳ್ತಾರೆ, Jesus grew up, ಯಾವಾಗ ಯೇಸು ಕ್ರಿಸ್ತನು ಬೆಳೆಯುತ್ತಿದ್ದನೋ he had the favor of God and the favor of man. ಆತನಿಗೆ ದೇವರ ದಯೆಯೂ ಇದ್ದು ಮನುಷ್ಯರ ದಯೆಯೂ ಇತ್ತು ಎಂದು ನಾವು ನೋಡ್ತಾ The ಇದ್ದೇವೆ. Bible says about Samuel, ಸತ್ಯವೇದ ಸಮುವೇಲನ ವಿಚಾರವಾಗಿ ಈ ರೀತಿಯಲ್ಲಿ ಹೇಳ್ತಾ as ಇದೆ, Samuel grew, ಸಮುವೇಲನು ಬೆಳೆಯುತ್ತಾ he had the favor of God and the favor of man. ಆತನಿಗೆ ದೇವರ ದಯೆಯು ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಇತ್ತು ಎಂದು Just ಹೇಳುತ್ತದೆ. when you are consistent at your workplace, ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಯಾವಾಗ ಸ್ಥಿರತೆಯಿಂದ ಶ್ರದ್ಧೆಯಿಂದ ಕೆಲಸ when you ಮಾಡುತ್ತೀರೋ, are consistent in college and in church, ನಿಮ್ಮ ಕಾಲೇಜಿನಲ್ಲಿ ಅಥವಾ ಸಭೆಯಲ್ಲಿ ನೀವು ಶ್ರದ್ಧೆಯಿಂದ ನೀವು ಶ್ರಮೆಯಿಂದ ಕೆಲಸ you ಮಾಡುವಾಗ are recognized by God. ನೀವು ದೇವರಿಂದ ಗುರುತಿಸಲ್ಪಡುತ್ತೀರಿ. You have the blessing of God. ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. Number two, ಎರಡನೇದಾಗಿ, and it attracts the favor of men. ಅದೇ ರೀತಿಯಲ್ಲಿ ಮನುಷ್ಯರ ದಯೆಯನ್ನು ಕೂಡ ನಿಮ್ಮ ಕಡೆ ಆಕರ್ಷಣೆಗೊಳಿಸುವಂತದ್ದಾಗಿದೆ. Hallelujah. Hallelujah. So how was the relationship between Boaz
and Ruth in first place. ಮೊದಲನೇ ಸಾರಿ ಬೋವಜನನ್ನ ಮತ್ತು ರೂತಳ ಸಂಧಿಸುವಾಗ ಅವರ ಮಧ್ಯದಲ್ಲಿ ಇರುವಂತಹ ಸಂಬಂಧ ಯಾವ ರೀತಿಯಲ್ಲಿ It was just an owner and a worker. ಅದು ಕೇವಲ ಒಬ್ಬ ಯಜಮಾನನು ಮತ್ತು ಆಳಾಗಿ ಇತ್ತು. No, Boaz was the owner and she was the worker. ಬೋವಜನು ಒಬ್ಬ ಯಜಮಾನನಾಗಿದ್ದನು, ಆಕೆ ರೂತಳು ಒಬ್ಬ ಆಳಾಗಿದ್ದಳು. In first place, Boaz was a master and she was a maid servant. ಮೊದಲನೇ ಬಾರಿ ನೋಡುವಾಗ ಯಜಮಾನನಾಗಿ ಬೋವಜನಾಗಿದ್ದನು ಮತ್ತು ಅದೇ ರೀತಿಯಲ್ಲಿ ರೂತಳು ಆಳಾಗಿದ್ದಳು ಎಂದು ನಾವು ನೋಡ್ತಾ ಇದ್ದೇವೆ. But because of her consistency, ಆದರೆ ಆಕೆಯ ಒಂದು ಸ್ಥಿರತೆ ಮತ್ತು ಶ್ರಮೆಯ ನಿಮಿತ್ತವಾಗಿ the relationship changed to husband and wife. ಆಕೆಯ ಒಂದು ಸಂಬಂಧ ಬೋವಜನ ಜೊತೆ ಗಂಡ ಹೆಂಡತಿಯ ಸಂಬಂಧ ಉಂಟಾಯಿತು ಎಂದು ನಾವು ನೋಡ್ತಾ That's ಇದ್ದೇವೆ. the power of consistency. ಆ ಒಂದು ಶ್ರಮೆ ಮತ್ತು ಶುದ್ಧಿಗೆ ಅಥವಾ ಸ್ಥಿರತೆಗೆ ಇರುವಂತ ಆ ಒಂದು ಶಕ್ತಿ ಅದಾಗಿದೆ. What was the relationship of God and Ruth in first place? ದೇವರು ಮತ್ತು ರೂತಳ ಮಧ್ಯದಲ್ಲಿ ಇದ್ದಂತ ಒಂದು ಸಂಬಂಧ ಯಾವುದಾಗಿದೆ? You know, she was a Gentile ಆರಂಭದಲ್ಲಿ ಆಕೆ ನೋಡುವುದು ಒಂದು ಅನ್ಯ ದೇಶಸ್ಥಳಾಗಿದ್ದಳು. and God was not God of Ruth. ದೇವರು ಆ ಸಮಯದಲ್ಲಿ ರೂತಳ ದೇವರಾಗಿರಲಿಲ್ಲ. Because she was a Gentile. ಆಕೆ ಒಬ್ಬ ಅನ್ಯ ದೇಶಸ್ಥಳಾಗಿದ್ದಳು. God is not the God of Gentiles. ದೇವರು ಆ ಸಮಯದಲ್ಲಿ ಆ ಕಾಲದಲ್ಲಿ ಅನ್ಯ ದೇಶಸ್ಥಳ ದೇವರಾಗಿರಲಿಲ್ಲ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. First place, ಮೊದಲನೆಯ ಒಂದು ಸಾರಿ ನೋಡುವಾಗ Ruth was a Gentile ರೂತಳ ಒಬ್ಬ ಅನ್ಯ and ದೇಶಸ್ಥಳಾಗಿದ್ದಳು. God was not God of Ruth. ದೇವರು ಆ ಸಮಯದಲ್ಲಿ ರೂತಳ ದೇವರಾಗಿರಲಿಲ್ಲ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ But ಸ್ತೋತ್ರವಾಗಲಿ. it changed to God and Ruth as a child of God. ಆದರೆ ರೂತಳು ಯಾವಾಗ ಈ ರೀತಿಯಲ್ಲಿ ನಡೆದುಕೊಂಡಳು ಆಕೆಯ ಒಂದು ಸ್ಥಾನ ದೇವರ ಮಗಳಾಗಿ ಮಾರ್ಪಟ್ಟಿದೆ ಎಂದು ನಾವು ನೋಡ್ತಾ ಇದ್ದೇವೆ. The God of Ruth and God. ಆ ದೇವರು ಮತ್ತು ದೇವರ ಅದು ರೂತಳ ದೇವರೆಂದು ನಾವು ನೋಡ್ತಾ ಇದ್ದೇವೆ. Because Ruth says to Naomi, ಯಾಕಂದ್ರೆ ರೂತಳು ನವೋಮಿಗೆ ಈ ರೀತಿಯಲ್ಲಿ ಹೇಳ್ತಾಳೆ, your people are my people. ನಿನ್ನ ಜನ ನನ್ನ ಜನರಾಗಿದ್ದಾರೆ, Your God is my ನಿನ್ನ God. ದೇವರು ನನ್ನ ದೇವರಾಗಿದ್ದಾರೆ. Relationship is changing. ಅಲ್ಲಿ ಸಂಬಂಧಗಳು ಬದಲಾವಣೆ ಆಯ್ತು ಎಂದು ನಾವು The ನೋಡ್ತಾ story ಇದ್ದೇವೆ. was not over. ಅಷ್ಟಕ್ಕೆ ಅಲ್ಲಿ ಕಥೆ ಮುಗಿಯಲಿಲ್ಲ. Messiah came through the lineage of Ruth. ಓ ರೂತಳ ವಂಶಾವಳಿಯಲ್ಲೇ ಮೆಸ್ಸಿಯನು ಬಂದನೆಗೆ ನಾವು ನೋಡ್ತಾ ಇದ್ದೇವೆ. This is the power of consistency. ಇದು ಸ್ಥಿರತೆ ಮತ್ತು ಶ್ರದ್ಧೆಯ ಒಂದು ಪ್ರತ್ಯುತ್ತರವಾಗಿದೆ, ಪ್ರತಿಫಲ ಆಗಿದೆ ನಾವು So ನೋಡ್ತಾ it's ಇದ್ದೇವೆ. your daily work. ನಿಮ್ಮ ದಿನನಿತ್ಯದ ಕೆಲಸಗಳು It might seem to be routine work. ಅದು ಬಹಳ ಒಂದು ಸಾಮಾನ್ಯವಾಗಿ ದಿನಚರಿಯ ಕೆಲಸದ ರೀತಿಯಲ್ಲೇ But ಕಾಣಬಹುದು. when you do it every day, ಆದ್ರೆ ಪ್ರತಿದಿನವೂ ಶ್ರದ್ಧೆಯಿಂದ ಸ್ಥಿರತೆಯಿಂದ there is ಮಾಡಿದರೆ a great reward for your every work. ಅದರ ಮೇಲೆ ಎಲ್ಲಾ ನಿಮ್ಮ ಕೆಲಸಗಳ ಮೇಲೆ ಒಂದು ದೊಡ್ಡ ಬಹುಮಾನ ನಿಮಗಿದೆ. Hallelujah. Hallelujah. Just today you need to ask yourself, ಇವತ್ತಿನ ದಿವಸ ನೀವು ನಿಮ್ಮ ಬಳಿ ಈ ರೀತಿಯಲ್ಲಿ ಕೇಳಬೇಕು, what behavior of mine needs to be grown in consistency? ನಿನ್ನ ನಮ್ಮ ಕಣ್ಣ ಮುಂದೆ ಶ್ರಮೆಯುಳ್ಳ ಸ್ಥಿರತೆ ಉಳ್ಳವರಾಗುವುದಕ್ಕೆ ನನ್ನ ಯಾವ ಸ್ವಭಾವವು ನಾನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ನಾವು So if you check ಕೇಳಿಕೊಳ್ಳಬೇಕು. it out in prayer, ನೀವು ಪ್ರಾರ್ಥನೆಯಲ್ಲಿ ಕೂತು ಅದನ್ನ ನೀವು ಪರೀಕ್ಷಿಸಿಕೊಳ್ಳುವುದಾದರೆ you will find the answer. ನೀವು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುತ್ತೀರಿ. Hallelujah. Hallelujah. Right things. ನಿಜವಾದ ಸರಿಯಾದ ಕಾರ್ಯಗಳು Not doing it weekly once. ನಾವು ವಾರಕ್ಕೊಮ್ಮೆ ಮಾಡುವಂತದ್ದಲ್ಲ, Not monthly once. ನಾವು ತಿಂಗಳಿಗೊಮ್ಮೆ ಮಾಡುವಂತದ್ದಲ್ಲ, But doing it every day. ಪ್ರತಿ ದಿನವೂ ಕೂಡ ಸರಿಯಾದ ನೀತಿವಂತಿಕೆ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. Reading your Bible. ನಮ್ಮ ಸತ್ಯವೇದವನ್ನು ಓದುವುದು, Praying. ನಾವು ಪ್ರಾರ್ಥನೆ ಮಾಡುವುದು, Fasting. ಉಪವಾಸವನ್ನ ಮಾಡುವುದು, Sometimes it is not very exciting. ಯಾವಾಗಲೂ ಕೂಡ ಅದು ಕುತೂಹಲಕಾರಿ ಆಶ್ಚರ್ಯಕರವಾಗಿ ನಮಗೆ ಕಾಣೋದಿಲ್ಲ. But do it every day. ಆದರೆ ಪ್ರತಿ ದಿನವೂ ಕೂಡ ಅದನ್ನ ಮಾಡುವವರಾಗಿರ್ರಿ. At least fast weekly twice. ಓ ವಾರಕ್ಕೆ 2 ಬಾರಿ ಆದರೂ ಉಪವಾಸವನ್ನ You ಮಾಡಿ. will have a great reward for this. ಇದರಿಂದ ಈ ರೀತಿ ಮಾಡುವುದರಿಂದ ಒಂದು ಶ್ರೇಷ್ಠವಾದ ಬಹುಮಾನವನ್ನು ನೀವು You ಹೊಂದುವವರಾಗಿ. have 2 blessings at least. ನೀವು 2 ಆಶೀರ್ವಾದವನ್ನ ಒಂದೇ ಹೊಂದುತ್ತೀರಿ. Number 1, the blessing of God. ಮೊದಲನೇದಾಗಿ ದೇವರ ಆಶೀರ್ವಾದ, Number 2, it attracts the favor of men. ಎರಡನೇದಾಗಿ ಅದು ಮನುಷ್ಯರ ದಯೆಯನ್ನ ಆಕರ್ಷಣೆಗೊಳಿಸುವಂತದ್ದಾಗಿದೆ. Always believe in this. There's power in consistency. ಒಂದನ್ನ ನೀವು ಯಾವಾಗಲೂ ಕೂಡ ನಂಬುವವರಾಗಿರಿ. ಶ್ರಮೆ ಅಥವಾ ಶ್ರದ್ಧೆ ಅಥವಾ ಸ್ಥಿರತೆಯಲ್ಲಿ ಅಲ್ಲಿ ಬಲ ಇದೆ, ಶಕ್ತಿ ಇದೆ ಅನ್ನೋದನ್ನ ನಂಬುವವರಾಗಿರಿ. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸಲಾಗಲಿ. Ruth chapter 2 verse number 23. ರೂತಳ ಪುಸ್ತಕ 2ನೇ ಅಧ್ಯಾಯ 23ನೇ And ವಚನ. Psalm chapter 106 verse number 3. ಅದೇ ರೀತಿ ಕೀರ್ತನೆ 106ನೇ ಅಧ್ಯಾಯ 3ನೇ ವಚನ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಅದು ಸ್ವಾಮಿ ಕರ್ತನೆ, ನಮಗೆ ನಮ್ಮ ವಯಸ್ಸಿನ
ಮೇರೆಗೆ ಕರ್ತನೆ, ನಮ್ಮ ಒಂದು ಕರ್ತನೆ ರಾಜ ಜನರೇಷನ್ ಮೇರೆಗೆ ಕೆಲಸ ಕಾರ್ಯಗಳನ್ನು ನಮಗೆ ಕೊಟ್ಟಿದೆಯಲ್ಲ ಕರ್ತನೆ ರಾಜ. ಅದು ಕರ್ತನೆ ಆತ್ಮಿಕವಾದ ಕೆಲಸಗಳಾಗಿರಬಹುದು ಕರ್ತನೆ ರಾಜ, ನಾವು ಮಾಡುವಂತಹ ದಿನಚರಿಯ ಕರ್ತನೆ ಕೆಲಸಗಳಾಗಿರಬಹುದು ಕರ್ತನೆ, ಒಳ್ಳೆಯ ನೀತಿವಂತಿಕೆ ಕಾರ್ಯಗಳಾಗಿರಬಹುದು ಕರ್ತನೆ. ಅದನ್ನು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಲ್ಲ ಸ್ವಾಮಿ, ಪ್ರತಿದಿನವೂ ನಾವು ಮಾಡುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವೆಸಪ್ಪ. ಅದನ್ನ ಕರ್ತನೆ ಸುಮ್ಮನೆ ನಾವು ಮಾಡಿದ ಹಾಗೆ ಸಾಮಾನ್ಯವಾಗಿ ಮಾಡದೆ ಆಶ್ಚರ್ಯಕರವಾಗಿ ಕುತೂಹಲಕರವಾಗಿಯೂ ಕರ್ತನೆ ಶ್ರಮೆಯಿಂದ ಸ್ಥಿರತೆಯಿಂದ ಮಾಡುವ ಹಾಗೆ ಸಹಾಯದಸ್ತವನ್ನ ಚಾಚುವೆಸಪ್ಪ ಕರ್ತನೆ ರಾಜ. ನಾವು ಕರ್ತನೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳದೆ ಕರ್ತನೆ ಶ್ರದ್ಧೆಯಿಂದ ಅದನ್ನ ಮಾಡದ ಹಾಗೆ ನಮ್ಮನ್ನ ತಡೆಗಟ್ಟುವಂತಹ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ ಕರ್ತನೇ ರಾಜ. ನಾವು ಮನುಷ್ಯರು ನೋಡುತ್ತಿದ್ದಾರೆ ಅನ್ನೋದನ್ನ ನಾವು ಮಾಡದೆ ಪರಲೋಕ ನಮ್ಮನ್ನು ಉಂಟು ಮಾಡಿದ ಪರಲೋಕದ ದೇವರು ನಮಗೆ ಬಹುಮಾನವನ್ನ ಆಶೀರ್ವಾದವನ್ನ ಬಿಡುಗಡೆಯನ್ನ ಕೊಡುವ ದೇವರು ನೋಡುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಮಾಡುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್.